PCOD ಪೇಷಂಟ್ಸ್ ಅಂದ್ರೆ ಎಲ್ಲರೂ ದಪ್ಪನೇ ಇರ್ತಾರಾ ಅಂದ್ರೆ ಇಲ್ಲ. ಲೀನ್ ವೆರೈಟಿ PCOD ಕೂಡ ನಾವು ನೋಡ್ತೀವಿ. ಅವರು ಸಣ್ಣನೇ ಇರ್ತಾರೆ, ಬಟ್ ಅವ್ರ ಓವರೀಸ್ ಅಲ್ಲಿ ಸಿಸ್ಟ್ ಇರುತ್ತೆ ಅಂಡ್ ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಇರುತ್ತೆ. ನಮ್ಮೆಲ್ಲರಿಗೂ ಪ್ರಶ್ನೆ ಇದೆ ಅಲ್ವಾ, ಯಾಕೆ ಬರುತ್ತೆ ಈ PCOD ಅಂತ. ಸೊ ಇದ್ರ ಕಾಸಸ್ ಅಂತ ಬಂದಾಗ 60 to 70% ಜೆನೆಟಿಕ್ ಕಾಸಸ್ ಇರುತ್ತೆ. ಅಂದ್ರೆ ನಿಮ್ಮ ಜೀನಲ್ಲಿ ಆಲ್ರೆಡಿ ಈ ಒಂದು ತೊಂದರೆ ನೀವು ಹುಟ್ಟಾಗಿಂದ ತಗೊಂಡ್ಬಂದಿರ್ತೀರಾ ಆ ದೇಹದಲ್ಲಿ, ನಿಮ್ದೇನು ತಪ್ಪಿರೋದಿಲ್ಲ. ಸೊ ಈ ಜೆನೆಟಿಕ್ ಕಾಂಪೊನೆಂಟ್ ಇಂದ PCOD ಬಂದಾಗ ಇಲ್ವಾ, ಒಳ್ಳೆ ಡಯಟ್ ಲೈಫ್ ಸ್ಟೈಲ್ ಎಲ್ಲ ಮಾಡಿದ್ರು ಕೂಡ ಕೆಲವೊಮ್ಮೆ ಅವರಿಗೆ ಔಷಧಿಯ ಅವಶ್ಯಕತೆ ಇರುತ್ತೆ. ಔಷಧಿ ತಗೊಂಡ್ರೇನೆ ಪೀರಿಯಡ್ಸ್ ಆಗೋದು, ಅವರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ಬಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ PCOD ಆಗುತ್ತೆ. ಇದು ನಿಮ್ಮ ಒಂದು ಕೆಟ್ಟ ಡಯಟ್ರಿ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಎಕ್ಸರ್ಸೈಸ್ ಇಲ್ಲದೆ ಇರೋದು, ಇದೆಲ್ಲದೂ ಕೂಡ ಒಂದು ಸ್ವಲ್ಪ ದಿವಸ ನಮ್ಮ ಬಾಡಿ ತಡ್ಕೊಂಡು ಅದ್ರ ನಂತರ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ. ಅವರು ಬಹಳನೇ ದಪ್ಪ ಇರ್ತಾರೆ, ಅವ್ರಿಗೆ ಕ್ರೇವಿಂಗ್ಸ್ ಇರುತ್ತೆ ಅಂಡ್ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರು ಸುಸ್ತಾಗ್ತಾರೆ ಅಂಡ್ ಎನರ್ಜಿ ತುಂಬಾ ಲೋ ಇರುತ್ತೆ ಅವರಿಗೆ. ಅಂಡ್ ಈ ಎನರ್ಜಿ ಲೋ ಇರೋ ಕಾರಣ ಚಿಕ್ಕ ಪುಟ್ಟ ವಿಷಯಕ್ಕೆ ಇರಿಟೇಷನ್, ಮೂಡ್ ಸ್ವಿಂಗ್ಸ್ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ. ಏನ್ ಎಕ್ಸಾಕ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾವು ಊಟ ಮಾಡಿದಾಗ, ಎಕ್ಸಾಂಪಲ್ ನೀವು ಇವತ್ತು ಅನ್ನ ಸಾರು ತಿಂದ್ರಿ ಅನ್ಕೊಳ್ಳಿ. ಸೊ ಫುಡ್ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆನಲ್ಲಿ ಕರಳಿನಲ್ಲಿ ಎಲ್ಲ ಇದು ಅಬ್ಸಾರ್ಬ್ ಆಗ್ಬಿಟ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಗ್ಲೂಕೋಸು ನಮ್ಮ ರಕ್ತನಾಳದೊಳಗೆ ಹೋಗುತ್ತೆ. ಊಟ ಮಾಡಿದಾಗ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ಪ್ಯಾಂಕ್ರಿಯಾಸ್ ಎಂಬ ಅಂಗದಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಬ್ಲಡ್ ಅಲ್ಲಿ ಗ್ಲೂಕೋಸ್ ಕಾಣಿಸಿದ ತಕ್ಷಣ ಅದು ಸಿಗ್ನಲ್ ಕಳಿಸಿ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಇನ್ಸುಲಿನ್ ಕೆಲಸ ಏನು ಅಂದ್ರೆ, ಈ ಗ್ಲೂಕೋಸ್ನ ಅದು ಜೊತೆಗೆ ಕರ್ಕೊಂಡು ಹೋಗಿ ಲಿವರ್ ಅಲ್ಲಿ ಒಳಗ್ ಬಿಡುತ್ತದು. ಇಲ್ಲಿ ಇನ್ಸುಲಿನ್ ರಿಸೆಪ್ಟಾರ್ಸ್ ಇರುತ್ತೆ, ಲಿವರ್ ಸೆಲ್ಸ್, ಮಸಲ್ ಸೆಲ್ಸ್ ಎಲ್ಲದರಲ್ಲೂ ಇರುತ್ತೆ. ಸೊ ಅದು ಇನ್ಸುಲಿನ್ ಜೊತೆಗೆ ಗ್ಲೂಕೋಸ್ ಹೋದಾಗ ಅದಕ್ಕೆ ಲಿವರ್ ಒಳಗೆ ಎಂಟ್ರಿ ಸಿಗುತ್ತೆ. ಒಂದ್ಸತಿ ಗ್ಲೂಕೋಸ್ ಲಿವರ್ ಒಳಗೆ ಹೋದ್ರೆ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಇದು ನಾರ್ಮಲ್ ಮೆಕ್ಯಾನಿಸಮ್. ಇದೇ PCOD ಪೇಷಂಟ್ಸ್ ಅಲ್ಲಿ ನೀವು ಊಟ ಮಾಡ್ತೀರಾ, ಅದು ಅಬ್ಸಾರ್ಪ್ಷನ್ ಆಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಬ್ಲಡ್ ವೆಸಲ್ಗೂ ಹೋಗುತ್ತೆ. ಆ ಗ್ಲೂಕೋಸ್ ಸಿಗ್ನಲ್ ಕೊಟ್ಟು ಇನ್ಸುಲಿನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಈ ಇನ್ಸುಲಿನ್ ಗ್ಲೂಕೋಸ್ ಜೊತೆಗೆ ಆರ್ಗನ್ಸಿಗೆ ಹೋದಾಗ, ಲಿವರ್ಗೆ ಹೋದಾಗ, ಈ ಇನ್ಸುಲಿನ್ ರಿಸೆಪ್ಟಾರ್ಸ್ ಮೇಲೆ ಕೂತಾಗ ಅದು ರೆಸ್ಪಾಂಡ್ ಮಾಡಲ್ಲ, ಅದು ಅದ್ರ ಡೋರ್ ಓಪನ್ ಮಾಡಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಕಾರಣ ಗ್ಲೂಕೋಸ್ ಈ ಆರ್ಗನ್ ಒಳಗೆ ಹೋಗಕ್ಕಾಗಲ್ಲ. ಸೊ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಸೊ ಆ ಪೇಷಂಟ್ಗೆ ತುಂಬಾ ಸುಸ್ತಿರುತ್ತೆ ಮತ್ತೆ ಇರಿಟೇಷನ್ ಆಗುತ್ತೆ. ಸೆಕೆಂಡ್, ಎಲ್ಲ ಆರ್ಗನ್ಸ್ ಏನ್ ಅನ್ಕೊಳ್ಳುತ್ತೆ, ಯಾಕೋ ಗ್ಲೂಕೋಸ್ ನಮಗೆ ಬರ್ತಾ ಇಲ್ಲ. ಇನ್ಸ್ಪೈಟ್ ನಿಮ್ ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಇದ್ರು ಆ ಆರ್ಗನಿಗೆ ಗೊತ್ತಿಲ್ಲ, ಅದು ಅನ್ಕೊಳ್ಳುತ್ತೆ ಈ ಮನುಷ್ಯ ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಅಂತ. ಅದು ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ. ಹಸಿವಾಗೋಂಗೆ ಅವರು ಮತ್ತೆ ಪದೇ ಪದೇ ಊಟ ಮಾಡೋದು, ಏನಾದ್ರೂ ತಿನ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಓಕೆ, ಇನ್ನೊಂದು ಮೆಕ್ಯಾನಿಸಮ್. ಸೊ ಸುಸ್ತಾಗೋದು ಯಾಕೆ, ಇರಿಟೇಷನ್ ಆಗೋದು ಯಾಕೆ, ಹಾಗೂ ಪದೇ ಪದೇ ಹಸಿವಾಗೋದು ಯಾಕೆ ಅಂತ ಒಂದು ಮಟ್ಟಿಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ಗ್ಲೂಕೋಸ್ ಬ್ಲಡ್ ಅಲ್ಲಿ ಜಾಸ್ತಿ ಇರುವಾಗ ಅದು ಇನ್ಸುಲಿನ್ಗೆ ಪದೇ ಪದೇ ಪ್ಯಾಂಕ್ರಿಯಾಸ್ಗೆ ಸಿಗ್ನಲ್ ಕಳಿಸುತ್ತೆ. ಅದು ಹೆಚ್ಚಿನ ಇನ್ಸುಲಿನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಟೇಟ್ನ ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ. ಈ ಹೆಚ್ಚಾದ ಇನ್ಸುಲಿನ್ ಏನ್ ಮಾಡುತ್ತಂದ್ರೆ ರಕ್ತನಾಳದಲ್ಲಿರೋ ಫ್ಯಾಟಿ ಆಸಿಡ್ಸ್ನ ಕೊಬ್ಬಾಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಫ್ಯಾಟಿ ಆಸಿಡ್ಸ್ ಅಂದ್ರೆ ಬೇಸಿಕ್ ಯೂನಿಟ್ಸ್, ನಮ್ಮ ಕೊಬ್ಬಿನಂಶ, ಫ್ಯಾಟ್ ಟಿಶ್ಯೂ ಫಾರ್ಮ್ ಮಾಡೋದಿಕ್ಕೆ. ಎಲ್ಲ ಫ್ಯಾಟಿ ಆಸಿಡ್ಸ್ನು ಅದು ಕೊಬ್ಬಾಗಿ ಕನ್ವರ್ಟ್ ಮಾಡಿ ನಿಮ್ಮ ವಿಸರಲ್ ಫ್ಯಾಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ PCOD ಪೇಷಂಟ್ಸ್ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ, ವೆರಿ ಡಿಫಿಕಲ್ಟ್. ಯಾರ್ಯಾರು ಫಾಲೋ ಮಾಡಿದೀರಾ ತಾಳ್ಮೆಯಿಂದ ಇರಿ. ಫಸ್ಟ್ ವಿಡಿಯೋದಲ್ಲೇ ಏನ್ ಇದಕ್ಕೆ ಸೊಲ್ಯೂಷನ್ ಅಂತ ಕೇಳಿ ಅದಕ್ಕೇನೋ ಒಂದು ಕ್ವಿಕ್ ಆನ್ಸರ್ ಅಥವಾ ಟ್ರೀಟ್ಮೆಂಟ್ ಅಂತ ಇಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಈ ಕಾಯಿಲೆ ಅಂದ್ರೆ ಏನು, ಇದು ಯಾಕೆ ಬರುತ್ತೆ, ಇದರಲ್ಲಿ ಏನೇನ್ ನಮ್ ದೇಹ ಚೇಂಜಸ್ ಆಗುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಟ್ರೀಟ್ಮೆಂಟ್ ಪಾರ್ಟ್ ಬಂದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾನು ಒಂದ್ 2 ಲೈನ್ ಅಲ್ಲಿ ಡಯಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಅಂತ ಟ್ರೀಟ್ಮೆಂಟ್ನೇ ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ರೆ ನಿಮಗೆ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಏನು ಕೂಡ ಸಹಾಯ ಆಗೋದಿಲ್ಲ ಅಲ್ವಾ. ಸೊ ತಾಳ್ಮೆಯಿಂದ ಇರಿ, ಪ್ರತಿಯೊಂದು ವಿಡಿಯೋದಲ್ಲೂ ಏನಾದ್ರೂ ಒಂದು ನೀವು ಕಲಿತಾ ಹೋಗ್ತೀರಾ. ಥ್ಯಾಂಕ್ ಯು.